ರೈತ ಬಾಂಧವರೇ, ನಮ್ಮ ಬೆಳೆಗಳಲ್ಲಿ ಶಿಲೀಂಧ್ರ ರೋಗಗಳಲ್ಲೇ ಸ್ವಲ್ಪ ಹೆಚ್ಚು ಹಾನಿ ಮಾಡುವಂತಹ ಪೌಡರಿ ಮಿಲ್ಡ್ಯೂ, ಬುರಿ ರೋಗವನ್ನು ಮತ್ತೆ ಇನ್ನುಳಿದಂತಹ ಕೆಲವೊಂದಿಷ್ಟು ಶಿಲೀಂಧ್ರ ರೋಗಗಳನ್ನು ಹತೋಟಿ ಮಾಡುವಂತಹ ಮತ್ತೆ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಇಂಡೆಕ್ಸ್ ಶಿಲೀಂಧ್ರನಾಶಕದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆಯೋಣ. ಇದರಲ್ಲಿರುವ ಕಂಟೆಂಟ್ ಇಂದ ಹಿಡಿದು ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಮತ್ತೆ ಯಾವ್ಯಾವ ರೋಗಗಳನ್ನು ನಿಯಂತ್ರಣ ಮಾಡುತ್ತೆ, ಮತ್ತೆ ಬೆಳೆಗಳಲ್ಲಿ ಎಷ್ಟು ದಿನಗಳವರೆಗೆ ಕೆಲಸ ಮಾಡುತ್ತೆ, ಇದನ್ನು ಯಾವುದರೊಡನೆ ಮಿಶ್ರಣ ಮಾಡಿ ಬಳಕೆ ಮಾಡೋದ್ರಿಂದ ಒಳ್ಳೆಯ ಫಲಿತಾಂಶಗಳು ಸಿಗ್ತಾವ, ಮತ್ತೆ ಕೊನೆಯದಾಗಿ ಇದರ ಬೆಲೆಯ ಬಗ್ಗೆ ನೋಡೋಣ. ಇಂಡೆಕ್ಸ್ ಶಿಲೀಂಧ್ರನಾಶಕದಲ್ಲಿರುವಂತಹ ಕಂಟೆಂಟ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಮೈಕ್ಲೋಬ್ಯುಟಾನಿಲ್ 10% WP ಫಾರ್ಮುಲೇಷನ್ ಇರ್ತದ. WP ಅಂತಂದ್ರೆ ವೆಟೇಬಲ್ ಪೌಡರ್ ಎಂದರ್ಥ, ಪುಡಿಯ ರೀತಿಯಲ್ಲಿ ಇರ್ತದ. ಇದು ಒಂದು ಅಂತರ್ವ್ಯಾಪಿ ಶಿಲೀಂಧ್ರನಾಶಕವಾಗದ, ಸಿಸ್ಟಮಿಕ್ ಫಂಗಿಸೈಡ್ ಆಗ್ಯದ. ಸಸ್ಯದಲ್ಲಿ ಜೈಲಂ ಕ್ರಿಯೆ ಮುಖಾಂತರ ಕೆಳಗಿನಿಂದ ಮೇಲಿನವರೆಗೂ ಚಲಿಸ್ತದ, ಮತ್ತೆ ಸಸ್ಯದ ಹೊಸ ಚಿಗುರಿನ ಎಲೆಗಳನ್ನು ಕೂಡ ರಕ್ಷಣೆಯನ್ನು ಮಾಡ್ತದ. ಇದು ಟ್ರೈಜೋಲ್ ಗುಂಪಿಗೆ ಸೇರಿದಂತಹ ಶಿಲೀಂಧ್ರನಾಶಕವಾಗ್ಯದ. ಮಾರ್ಕೆಟ್ ಅಲ್ಲಿ ಟ್ರೈಜೋಲ್ ಗುಂಪಿಗೆ ಸೇರಿದಂತದ್ದು ಟೊಬೆಕೊನೋಜಾಲ್ ಆಯ್ತು, ಪ್ರೊಪಿಕೊನೋಜಾಲ್ ಆಯ್ತು, ಡೈಫೆನ್ಕೊನೋಜಾಲ್ ಆಯ್ತು. ಇದರಲ್ಲಿ ಜೋಲ್ ಅಂತ ಬರ್ತದಲ್ಲ, ಇದರಲ್ಲಿ ಜೋಲ್ ಇಲ್ಲ. ಇದು ಯಾವ ರೀತಿ ಟ್ರೈಜೋಲ್ ಗುಂಪಿಗೆ ಸೇರಿದಂತ ನಿಮ್ಗೆ ಅನಿಸಬಹುದು. ಆದರೆ ಮೈಕ್ಲೋಬ್ಯುಟಾನಿಲ್ ಕೂಡ ಒಂದು ಟ್ರೈಜೋಲ್ ಗುಂಪಿಗೆ ಸೇರಿದಂತಹ ಶಿಲೀಂಧ್ರನಾಶಕವಾಗ್ಯದ. ಇದೊಂದು ವಿಶಾಲ ಶ್ರೇಣಿಯ ಶಿಲೀಂಧ್ರನಾಶಕವಾಗದ. ಮತ್ತೆ ಇದರಲ್ಲಿ ವೇಪರ್ ಆಕ್ಷನ್ ಕೂಡ ಇದೆ. ಇದರಿಂದ ಆವಿಯ ರೂಪದಲ್ಲಿ ಇಲ್ಲ ಅನಿಲ ರೂಪದಲ್ಲಿ ಎಲೆಯಿಂದ ಎಲೆಗೆ ಚಲಿಸಿ ಶಿಲೀಂಧ್ರದ ಪೊರೆಯ ಬೆಳವಣಿಗೆಯನ್ನು ತಡೆಯುವ ಮೂಲಕ ಶಿಲೀಂಧ್ರದ ಬೆಳವಣಿಗೆಯನ್ನು ತಡೀತದ. ಈ ಮೈಕ್ಲೋಬ್ಯುಟಾನಿಲ್ ಕಂಟೆಂಟ್ ಇರುವಂತಹ ಬೇರೆ ಯಾವ ಕಂಪನಿಯದ್ದು ಸಿಗ್ತಾವ ಅಂತ ಹೇಳಿ ನೋಡೋದಾದ್ರೆ ಇಂಡೆಕ್ಸ್ ಹೆಸರಿನಲ್ಲಿ ನಾಗಾರ್ಜುನ್ ಕಂಪನಿಯವ್ರು ಸಿಗ್ತದ, ಮತ್ತೆ ಸಿಸ್ಸೇನ್ ಹೆಸರಿನಲ್ಲಿ ಡವಾಗ್ರೋ ಕಂಪನಿಯವ್ರು ಸಿಗ್ತದೆ, ಮತ್ತೆ ಬೂನ್ ಹೆಸರಿನಲ್ಲಿ ಇಂಡೋಫಿಲ್ ಕಂಪನಿಯವ್ರು ಸಿಗ್ತದೆ, ಮತ್ತೆ ಮೈಕ್ಲೋಮೇನ್ ಹೆಸರಿನಲ್ಲಿ ಅದಾಮಾ ಕಂಪನಿಯವ್ರು ಸಿಗ್ತದೆ, ಮತ್ತೆ ಸಿಗ್ನೆಟ್ ಹೆಸರಿನಲ್ಲಿ ಬಯೋಸ್ಟಾಡ್ ಕಂಪನಿಯವ್ರು ಸಿಗ್ತದ. ಮತ್ತೆ ಇವುಗಳನ್ನು ಬಿಟ್ಟು ಇನ್ನೂ ಬಹಳಷ್ಟು ಕಂಪನಿಯವ್ರು ಸಿಗ್ತಾವ. ಯಾವ್ದಾದ್ರು ಒಂದನ್ನು ಬಳಸಬಹುದು. ಇದು ಯಾವ್ಯಾವ ರೋಗಗಳ ನಿಯಂತ್ರಣ ಮಾಡುತ್ತೆ ಅಂತ ಹೇಳಿ ನೋಡೋದಾದ್ರೆ ದ್ರಾಕ್ಷಿ ಬೆಳೆಯಲ್ಲಿ ಬರುವಂತಹ ಮುಖ್ಯವಾಗಿ ಬುರಿ ರೋಗ, ಪೌಡರಿ ಮಿಲ್ಡ್ಯೂ ರೋಗವನ್ನು ನಿಯಂತ್ರಣ ಮಾಡ್ತದ. ಮತ್ತೆ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವಂತಹ ಲಿಪ್ ಸ್ಪಾಟ್, ಎಲೆ ಚುಕ್ಕೆ ರೋಗವನ್ನು ನಿಯಂತ್ರಣ ಮಾಡ್ತದೆ. ಮತ್ತೆ ಅಂಥ್ರಾಕ್ನೋಸ್ ಆಯ್ತು, ಡೈಬ್ಯಾಕ್ ರೋಗವನ್ನು ನಿಯಂತ್ರಣ ಮಾಡ್ತದ. ಮತ್ತೆ ಸೇಬು ಬೆಳೆಯಲ್ಲಿ ಬರುವಂತಹ ಸ್ಕ್ಯಾಬ್ ರೋಗವನ್ನು ಕೂಡ ನಿಯಂತ್ರಣ ಮಾಡ್ತದ. ಮತ್ತೆ ಇದರ ರೇನ್ ಫಾಸ್ಟ್ನೆಸ್ ಬಗ್ಗೆ ನೋಡೋದಾದ್ರೆ ಸಿಂಪರಣೆ ಮಾಡಿದ 1 ಗಂಟೆ ನಂತರ ಮಳೆ ಬಂದರೂ ಕೂಡ ಇದರ ಫಲಿತಾಂಶಗಳು ಸಿಗ್ತಾವ. ಮತ್ತೆ ಇದರ ರೆಸಿಡ್ಯುವಲ್ ಆಕ್ಟಿವಿಟಿ ಬಗ್ಗೆ ನೋಡೋದಾದ್ರೆ ಬೆಳೆಗಳಲ್ಲಿ ಸಿಂಪರಣೆ ಮಾಡಿದ 14 ದಿನಗಳವರೆಗೆ ಇದು ಕೆಲಸವನ್ನು ಮಾಡ್ತದ. ಇದರ ಬಳಕೆಯ ಪ್ರಮಾಣದ ಬಗ್ಗೆ ನೋಡೋದಾದ್ರೆ 0.5 ಗ್ರಾಂ, ಅರ್ಧ ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ನಾವು ಮಿಶ್ರಣವನ್ನು ಮಾಡಿ ಬಳಸಬಹುದು. ಮತ್ತೆ ಟ್ಯಾಂಕ್ ಮಿಶ್ರಣದ ಬಗ್ಗೆ ನೋಡೋದಾದ್ರೆ ಸಾಮಾನ್ಯವಾಗಿ ಸಿಗುವಂತಹ ಕೀಟನಾಶಕಗಳಾಗಲಿ ಶಿಲೀಂಧ್ರನಾಶಕಗಳಾಗಲಿ ಅದರೊಡನೆ ನಾವು ಇದನ್ನು ಮಿಶ್ರಣ ಮಾಡಿ ಬಳಸಬಹುದು. ಇದರೊಡನೆ ಬೆಸ್ಟ್ ಕಾಂಬಿನೇಷನ್ಗಳ ಬಗ್ಗೆ ನೋಡೋದಾದ್ರೆ ನೋಡ್ರಿ, ಇಂಡೆಕ್ಸ್ ಅನ್ನು ಸಲ್ಫರ್ನೊಂದಿಗೆ ಮಿಶ್ರಣವನ್ನು ಮಾಡಿ ಬಳಸಲಾಗ್ತದ. ಇಂಡೆಕ್ಸ್ ಅನ್ನು PBC ಒಡನೆ ಬಳಸಲಾಗ್ತದ, ಪೊಟ್ಯಾಷಿಯಂ ಬೈಕಾರ್ಬನೇಟ್ ನೊಡನೆ. ಮತ್ತೆ ಇಂಡೆಕ್ಸ್ ಮತ್ತೆ M45 ಬಳಸಬಹುದು. ಯಾವ್ದಾದ್ರು ಒಂದನ್ನು ಇದರೊಳಗೆ ಬಳಸಬಹುದು. ಮತ್ತೆ ಇದರೊಡನೆ ಸಿಂಪಡಣೆ ಮಾಡುವಾಗ ಹಾಲನ್ನು ಕೂಡ ಮಿಶ್ರಣವನ್ನು ಮಾಡಿ ಬಳಸಲಾಗ್ತದ. ಹಾಲಿನಿಂದಾಗಿ ಬುರಿ ರೋಗವನ್ನು ಕೂಡ ನಾವು ನಿಯಂತ್ರಣ ಮಾಡಲಿಕ್ಕೆ ಒಳ್ಳೆಯ ಫಲಿತಾಂಶಗಳು ಸಿಗ್ತಾವ. ಮತ್ತೆ ಕೀಟನಾಶಕಗಳಲ್ಲಿ ಪ್ರೊಕ್ಲೇಮ್ ಆಯಿತು, ಎಕ್ಟೆರಾ ಆಯಿತು, ಇಮಿಡಾ ಆಯಿತು, ಈ ರೀತಿಯ ಸಾಮಾನ್ಯವಾಗಿ ಬಳಕೆಯನ್ನು ಮಾಡುವಂತಹ ಕೀಟನಾಶಕಗಳೊಡನೆ ನಾವು ಇದನ್ನು ಮಿಶ್ರಣವನ್ನು ಬಳಸಬಹುದು. ಇದರ ಫಲಿತಾಂಶಗಳ ಬಗ್ಗೆ ನೋಡೋದಾದ್ರೆ ಇದನ್ನು ಪ್ರಿವೆಂಟಿವ್, ರೋಗ ಬರುವ ಮೊದಲು ನಾವು ಬಳಸಿದಾಗ ಒಳ್ಳೆಯ ಫಲಿತಾಂಶಗಳು ಸಿಗ್ತಾವ. ಮತ್ತೆ ಕೆಲ ರೈತರು ಏನ್ ಹೇಳ್ತಾರ, ಇದರ ಫಲಿತಾಂಶಗಳು ಕಡಿಮೆ ಆಗ್ಯಾವ ಅಂತ ಹೇಳ್ತಾರ. ಏನಿಲ್ಲ, ಇದನ್ನ ನಾವು ಬೇರೆ ಶಿಲೀಂಧ್ರನಾಶಕಗಳ ಬೆಲೆಗೆ ಹೋಲಿಕೆ ಮಾಡಿದ್ರೆ ಇದರ ಬೆಲೆ ಕಡಿಮೆನೂ ಆದಷ್ಟು ಇದನ್ನ ಏನದಲ್ಲ ಪ್ರಿವೆಂಟಿವ್ ಆಗಿ ನಾವು ಬಳಕೆಯನ್ನು ಮಾಡಿದ್ರೆ ಒಳ್ಳೆ ಫಲಿತಾಂಶಗಳು ಸಿಗ್ತಾವ. ಇದರ ಬೆಲೆಯ ಬಗ್ಗೆ ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಬೆಲೆ ಹೆಚ್ಚು ಕಡಿಮೆ ಆಗ್ತಿರ್ತದ. 250 ಗ್ರಾಮ್ಗೆ 500 ರೂಪಾಯಿವರೆಗೂ ಬೀಳ್ಬಹುದು, 500 ಗ್ರಾಮ್ಗೆ 900 ರೂಪಾಯಿಗಳವರೆಗೂ ಬೀಳ್ಬಹುದು. ಮತ್ತೆ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೇಳಬಹುದು. ಮತ್ತೆ ನಮ್ಮ ಹಿಂದಿನ ವಿಡಿಯೋ ನೋಡ್ಲಿಕ್ಕಂತಂದ್ರೆ ಬೆಳೆಗಳಲ್ಲಿ ಬರುವಂತಹ ಒತ್ತಡದಿಂದ ಬೆಳೆಗಳನ್ನು ಯಾವ ರೀತಿ ರಕ್ಷಿಸಬೇಕಂತ ಒಂದು ಒಳ್ಳೆ ಉತ್ಪಾದದ ಬಗ್ಗೆ ನಾವು ವಿಡಿಯೋ ಮಾಡಿದೀವಿ. ಆ ವಿಡಿಯೋನ ಕೂಡ ನೋಡಬಹುದು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ.